ಪಂಜಾಬ್ ವಿರುದ್ಧ ಆರ್ಸಿಬಿಗೆ ರೋಚಕ ಗೆಲುವು ಸಿಕ್ಕಿದೆ. ಇಂದು ಬೆಂಗಳೂರಿಗೆ ಆರ್ಸಿಬಿ ಪಡೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ವಿಕ್ಟರಿ ಪೆರೇಡ್ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ಬೆಂಗಳೂರಿಗೆ ಆರ್ಸಿಬಿ ತಂಡದ ಎಲ್ಲ ನಾಯಕರು ಕೂಡ ಬರ್ತಿದ್ದಾರೆ. ವಿರಾಟ್ ಕೊಹ್ಲಿ ಈ ಒಂದು ಗೆಲುವನ್ನ ಕನ್ನಡಿಗರಿಗೆ, ಆರ್ಸಿಬಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಈ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಆರ್ಸಿಬಿ ತಂಡದ ಎಲ್ಲ ಆಟಗಾರರು ಕೂಡ ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ. ವಿಧಾನಸೌಧದಿಂದ ಮಧ್ಯಾಹ್ನ 3:30ಕ್ಕೆ ಪೆರೇಡ್ ನಡೆಯಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಎದುರೇ ವಿಜಯದ ಯಾತ್ರೆ ಆರಂಭವಾಗಲಿದೆ. ಭಾರೀ ಸಂಖ್ಯೆಯಲ್ಲಿ ಫ್ಯಾನ್ಸ್ ಸೇರುವ ಸಾಧ್ಯತೆ ಇದೆ. ಪೆರೇಡ್ ಸಾಗುವ ಮಾರ್ಗದಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ತಿದ್ದಾರೆ. ಈ ಮಾರ್ಗದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇವತ್ತು ಸಂಜೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸಾಧ್ಯತೆ ಇದೆ. ನೆನೆ ರಾತ್ರಿ ಆರ್ಸಿಬಿ ಗೆಲುವು ಸಾಧಿಸಿದ ನಂತರ ಯಾವ ರೀತಿ ಸಂಭ್ರಮಾಚರಣೆ ಇತ್ತು ಅನ್ನೋದನ್ನ ಗಮನಿಸಿದ್ವಿ ನಾವು. ರಾತ್ರಿ ಪೂರ್ತಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಇವತ್ತು ಆರ್ಸಿಬಿ ಆಟಗಾರರು ಬೆಂಗಳೂರಿಗೆ ಬರ್ತಿರೋ ಹಿನ್ನೆಲೆಯಲ್ಲಿ ಸಕಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪೆರೇಡ್ ನಡೆಸಲಿಕ್ಕೆ ಮಧ್ಯಾಹ್ನ 3:30ಕ್ಕೆ ಪೆರೇಡ್ ಆರಂಭವಾಗುತ್ತೆ. 18 ವರ್ಷಗಳ ನಂತರ ಚೊಚ್ಚಲ IPL ಕಪ್ ಅನ್ನ ಆರ್ಸಿಬಿ ಪಡ್ಕೊಂಡಿದೆ. ಈ ಸೆಲೆಬ್ರೇಷನ್ಗೆ ಭರ್ಜರಿ ತಯಾರಿ ನಡೀತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, 18 ವರ್ಷಗಳ ನಂತರ ಆರ್ಸಿಬಿ ಅಭಿಮಾನಿಗಳಿಗೆ ಸಂಭ್ರಮ ಸಿಕ್ಕಿರುವಂತದ್ದು, ಯಾವ ರೀತಿ ತಯಾರಿ ನಡೀತಾ ಇದೆ? ಪೆರೇಡ್ ನಡೀಲಿಕ್ಕೆ ಯಾವ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ? ತಂಡ ಬರ್ತಾ ಇರ್ತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಅವ್ರನ್ನ ಸ್ವಾಗತ ಮಾಡ್ಕೊಂತ ಇರ್ತಕ್ಕಂಥದ್ದು, ಅಭಿಮಾನಿಗಳ ಹರ್ಷೋದ್ಗಾರದಿಂದ ಸ್ವಾಗತ ಮಾಡಕ್ಕೆ ಸಿದ್ಧತೆಯನ್ನ ನಡೀತಾ ಇರ್ತಕ್ಕಂಥದ್ದು. ಏರ್ಪೋರ್ಟ್ ನಲ್ಲಿ ಕೆಲವರು ಏನೊಂದು ತಂಡವನ್ನ ಸ್ವಾಗತಿಸಲು ಸಿದ್ಧರಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಅಂದ್ರೆ ಬೆಂಗಳೂರಿನಲ್ಲಿ ಅವರು ಆಗಮಿಸಿದ್ದಕ್ಕೆ ಏನು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ವಿಜೃಂಭಣೆ ಒಂದು ಪೆರೇಡ್ ನಡೆಯುತ್ತೆ. ಅದರಲ್ಲಿ ಸುಮಾರು 3 ಜನ DCPಗಳು, 12ಕ್ಕೂ ಹೆಚ್ಚು ಜನ ACPಗಳು ಹಾಗೂ 20ಕ್ಕೂ ಹೆಚ್ಚು ಜನ ಇನ್ಸ್ಪೆಕ್ಟರ್ಗಳು ಏನ್ ಬಂದೋಬಸ್ತ್ ಏರ್ಪಾಟನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಂಚಾರಿ ಪೊಲೀಸರ 2 ರಸ್ತೆ ಏನ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂದ್ರೆ ಏನಲ್ಲ ಕಬ್ಬನ್ ಪಾರ್ಕ್ ರಸ್ತೆ ಹಾಗೂ ವಿಧಾನಸೌಧ ರಸ್ತೆ ಎರಡೂ ಕಡೆ ಕೂಡ ವಾಹನ ಸಂಚಾರವನ್ನ ಅಂದ್ರೆ ಒಂದು ಅಂದ್ರೆ ಅಲ್ಲೇ ಬ್ಯಾರಿಕೇಡ್ ಅನ್ನ ಹಾಕ್ತಾ ಇರ್ತಕ್ಕಂಥದ್ದು. ಅದಾದ ನಂತರ ಡೈವರ್ಷನ್ ಅನ್ನು ಕೂಡ ಕೊಡ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡಿತಾ ಇದ್ದಾರೆ. ಯಾಕಂದ್ರೆ ತಂಡ ಯಾವ ಫ್ಲೈಟ್ ನಲ್ಲಿ ಬರ್ತದೆ, 3 ಗಂಟೆಗೆ ಬಂದು ಅಲ್ಲಿಂದ ವಿಧಾನಸೌಧಕ್ಕೆ ಹೇಗೆ ತಲುಪಲಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ವಿಧಾನಸೌಧದಿಂದ ಕಬ್ಬನ್ ಪಾರ್ಕ್ಗೆ ಬರಕ್ಕೆ ಸುಮಾರು 15ರಿಂದ 20 ನಿಮಿಷ ಆಗುವಂತದ್ದು. ಯಾಕಂದ್ರೆ ಫ್ಲೋಟಿಂಗ್ ಏನೊಂದು ಜನ ಸಂದೋಣಿ ಇರ್ತಕ್ಕಂಥದ್ದು. ಜೊತೆಗೆ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇವ್ರನ್ನ ಕರ್ಕೊಂಡ್ ಬರೋದಕ್ಕೆ ಅಭಿಮಾನಿಗಳು ಈಗಾಗಲೇ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಕಮಿಷನರ್ ಸಹ ಏನು ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ನೇತೃತ್ವದಲ್ಲಿ ಕೂಡ ಒಂದು ಬಿಗಿ ಭದ್ರತೆಯನ್ನು ಕೂಡ ಏರ್ಪಾಡು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಎಲ್ಲವನ್ನೂ ಕೂಡ ಈಗಾಗಲೇ ಒಂದು ರೂಟ್ ಮಾರ್ಚ್ ಮ್ಯಾಪ್ ಅನ್ನು ಸಹ ಸಿದ್ಧತೆಯನ್ನ ಮಾಡ್ಕೊಳ್ಳಕ್ಕೆ ಕರ್ನಾಟಕ ಅಂದ್ರೆ ಬೆಂಗಳೂರು ನಗರ ಪೊಲೀಸರು ಸಿದ್ಧತೆ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ. ಚೈತ್ರ, ಇನ್ನು ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲ. ಇವತ್ತು ತಮ್ಮ ಆರಾಧ್ಯ ದೈವ ಆರಾಧಿಸುವಂತಹ ಕ್ರಿಕೆಟ್ ನಾಯಕರನ್ನು ನೋಡ್ಲಿಕ್ಕೆ ಸಾಕಷ್ಟು ಅಭಿಮಾನಿಗಳು ಸೇರ್ತಾರೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಯಾವ ರೀತಿಯಾಗಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಚೈತ್ರ, ಏನೊಂದು ತಂಡ ಬೆಂಗಳೂರಿಗೆ ಆಗಮಿಸಬೇಕಾದ್ರೆ ನೇರವಾಗಿ ಏನೊಂದು ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಮೊದಲು ವಿಧಾನಸೌಧಕ್ಕೆ ಆಗಮಿಸಿ ತದನಂತರ ಕಬ್ಬನ್ ಪಾರ್ಕ್ ಬಳಿ ಇರ್ತಕ್ಕಂಥ ಏನು ಸ್ಟೇಡಿಯಂ ಬಳಿ ತಲುತ್ತಾರೆ. ಅಲ್ಲಿ ಬಹಳಷ್ಟು ಒಂದು ಬಂದೋಬಸ್ತನ್ನ ಏರ್ಪಾಡು ಮಾಡ್ಕೊಂತಾರೆ. ಅದಾದ ನಂತರ ಅಲ್ಲಿಂದ ಅಂದ್ರೆ ವಿಧಾನಸೌಧದಿಂದ ನೇರವಾಗಿ ಕಬ್ಬನ್ ಪಾರ್ಕ್ ಹೋಗುವಂತ 2 ಕಡೆ ಮಾರ್ಗವನ್ನ ಬ್ಲಾಕ್ ಅನ್ನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಜನಸಂದಣಿ ಜಾಸ್ತಿ ಇರೋದ್ರಿಂದ ಎಲ್ಲೂ ಕೂಡ ಅಡೆತಡೆ ಉಂಟಾಗಬಾರ್ದು. ಮತ್ತೆ ಬಹಳಷ್ಟು ಒಂದು ಭದ್ರತೆಯನ್ನ ಏರ್ಪಾಡು ಮಾಡ್ಕೊಂತ ಇರ್ತಕ್ಕಂಥದ್ದು. ಜೊತೆಗೆ ಸಂಚಾರಿ ಪೊಲೀಸರು ಅಂದ್ರೆ ಈಗಾಗಲೇ ರೂಟ್ ಮಾರ್ಚ್ ಏನು ಇವರು ಮಾಡ್ತಾರೆ, ಒಂದು ವಿಜೃಂಭಣೆ ಪೆರೇಡ್ ಅಂತ ಏನ್ ಹೇಳ್ತೀವಿ, ಅದನ್ನ ಏನ್ ಮಾಡ್ತಾರೆ ಈಗಾಗಲೇ ಒಂದು ಪೊಲೀಸರು ಅಂದ್ರೆ ಸಂಚಾರಿ ಪೊಲೀಸರು ಹಾಗೂ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಪೊಲೀಸರು ಎಲ್ಲೂ ಕೂಡ ಅಹಿತರ ಘಟನೆ ನಡೆಯದಂತೆ ಅಥವಾ ಯಾರಾದ್ರೂ ಕುಡ್ಕೊಂಡ್ಬಂದು ಒಂದು ಖುಷಿಯಲ್ಲಿ ವಿಜೃಂಭಣೆಯಿಂದ ಬೇರೆಯವ್ರಿಗೆ ತೊಂದರೆ ಕೊಡದಂತೆ ಎಲ್ಲಾ ರೀತಿಯ ವ್ಯವಸ್ಥೆನ ಕೂಡ ಮಾಡ್ಕೊಂತ ಇರ್ತಕ್ಕಂಥದ್ದು. ಇನ್ನು ಕಾಫಿ ಬೋರ್ಡ್ ಜಂಕ್ಷನ್ ಅಂತ ಏನ್ ಹೇಳ್ತೀವಿ, ಮತ್ತೆ HTC ಜಂಕ್ಷನ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬ್ಯಾರಿಕೇಡ್ ಅನ್ನ ನಿಯೋಜನೆ ಮಾಡ್ಲಾಗ್ತಕ್ಕಂಥದ್ದು. ವ್ಯವಸ್ಥೆಯಾಗಿ 1 ವೇನ 2 ವೇ ಆಗಿ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ವೆಹಿಕಲ್ ಗಳಿಗೆ ಅನುವು ಮಾಡ್ಕೊಡ್ತಾ ಇರ್ತಕ್ಕಂಥದ್ದು, ಬೇರೆಯವರಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಆಂಬುಲೆನ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಸರ್ವಿಸಸ್ ಅಥವಾ ಎಸೆನ್ಷಿಯಲ್ ಸರ್ವಿಸ್ ಅವ್ರು ಏನಾದ್ರು ಇದ್ರು ಕೂಡ ಅವ್ರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂತ ಇರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಇನ್ನು ಮಧ್ಯಾಹ್ನ 3:30ಕ್ಕೆ ಅಥವಾ 2:30ಕ್ಕೆ ಫ್ಲೈಟ್ ಲ್ಯಾಂಡ್ ಆದ್ರೆ ಅಲ್ಲಿಂದ ವಿಧಾನಸೌಧ ತಲುಪಕ್ಕೆ ಅಭಿಮಾನಿಗಳಿರೋ ಜನಸಂದಣಿ ಜಾಸ್ತಿ ಇದೆ. ಖಂಡಿತವಾಗ್ಲೂ ಡಿಲೇ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ಮಂಜುನಾಥ್ ಚಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.